ಈ ಅಮೂಲ್ಯ ಎಲ್ಲಿ ಹೋದ್ಲು? ಎಲ್ಲಾದ್ರೂ ಹೋಗಿ ನಿನಗೆ ಯಾಕೆ ನೀನ್ ಯಾಕೆ ಅವಳ ಬಗ್ಗೆ ಯೋಚನೆ ಮಾಡ್ತೀಯ? ಆದ್ರೂ ಎಲ್ಲಿ ಹಾಳಾಗೋದ್ಲು? ನೀವು ಕುಡ್ದಿದ್ದೀರಾ ಅಂತ ಯಾರಿಗೂ ಗೊತ್ತಾಗಬಾರ್ದು. ಅದಕ್ಕೆ ಸಾರ್ಥಕ್ ಅಣ್ಣಂಗೆ ಹೇಳಿದ್ದೀನಿ ನಿಮ್ಮನ್ನ ಬೆಡ್ರೂಮ್ವರೆಗೂ ಬಿಡ್ಬಾ ಅಂತ. ಅಣ್ಣನ ಜೊತೆನೇ ಹೋಗಿ ಆಯ್ತಾ? ವಾವ್, ನೀವೆಲ್ಲೋ ಹೋಗ್ಬಿಟ್ರಿ. ಇನ್ನೂ ಹೋಗಿಲ್ಲ, ಈಗ ಹೊರಡ್ತೀನಿ. ನಾನಿಲ್ಲಿ ನಿಮಗೆ ಅಂಟ್ಕೊಂಡೇ ಇದ್ರೆ ಎಲ್ರಿಗೂ ಡೌಟ್ ಬರುತ್ತೆ. ಬಾಯ್. ಈ ಆರ್ತಿಯವ್ರೆ ಇರ್ರಿ. ಏನು? ಯು ಆರ್ ಸೋ ಸ್ವೀಟ್. ಮಲ್ಗೋವಾಗ ಹುಷಾರು, ಇರುವೆ ಮುತ್ಕೊಬಿಡುತ್ತೆ. ನಗ್ಬೇಡ್ರಿ, ಮೊದಲೇ ನಶೆಯಲ್ಲಿದ್ದೀನಿ. ನೀವು ನಕ್ಕಿದ್ರೆ ಇರೋ ಬರೋ ಕಂಟ್ರೋಲು ತಪ್ಪೋಗ್ಬಿಡುತ್ತೆ. ಸತ್ತಾವಿಕ್ಕಿ. ಬಾಯ್. ಮತ್ತೆ ಸತ್ತಾವಿಕ್ಕಿ. ಹಲೋ ಬಾಸ್, ಇದನ್ನ ಮೈ ಮೇಲೆ ಬೀಳಕ್ ಬರ್ತಿದ್ದೀರಲ್ಲ, ಪದೇ ಡೋರ್ ನಾಕ್ ಮಾಡ್ತಿರಲ್ಲ. ಇಲ್ಲಿ ಲೇಡೀಸ್ ಇದ್ದಾರೆ ಅಂತ ಗೊತ್ತಾಗಲ್ವಾ ನಿಮಗೆ? ಡ್ಯಾಮ್ ಇಟ್, ಎಲ್ಲಿ ಬಿಡ್ತೀಯ ನಿನ್ ಬುದ್ಧಿನ? ನಾನ್ ಡೋರ್ ಲಾಕ್ ಮಾಡಿಲ್ಲ, ಬೇರೆಯವರು ಮಾಡಿರ್ಬೇಕು. ನೀವೆಲ್ಲ ಅಂದ್ರೆ ನಿಮ್ಮಂತವ್ರು ಕಿರಿಕಿರಿ ಕೊಟ್ಟಿದ್ದನ್ ಸುಳ್ಳಲ್ವಲ್ಲ? ಆಗ್ಲೇ ಬನ್ನಿ. ನಿನಗೆ ಯಾಕೆ ಇಷ್ಟೊತ್ತು? ನಿನಗೆ ಯಾರು ಮಿಸ್ ವರ್ಲ್ಡ್ ಟ್ರೋಫಿ ಕೊಡೋದಿಲ್ಲ. ನೀನೇ ತ್ರಿಪುರ ಸುಂದರಿ ಅನ್ಕೋಬೇಡ. ಹೌದು, ನಾವೊಂಥರ ಹಾಗೇನೆ. ನನ್ನ ಲೈಫ್ಗೆ ನಾನೇ ಹೀರೋಯಿನ್. ಸ್ಟಾಪ್ ಇಟ್. ಎಲ್ರು ಕಾಯ್ತಿದಾರ, ಬೇಗ ಬಾ. ಎಲ್ರು ಕಾಯ್ತಿದಾರೋ ಇಲ್ಲ ನೀವೇ ಕಾಯ್ತಿದ್ದೀರೋ? ಇಷ್ಟು ಚೀಪಾಗಿ ಮಾತಾಡೋದಕ್ಕೆ ನಾಚಿಕೆ ಆಗಲ್ಲ ನಿನಗೆ? ನೀವು ನಮ್ ಫ್ಯಾನ್. ನಿಮಗೆ ನಮ್ಮ ಮೇಲೆ ಲೈಟ್ ಆಗಿ ಕ್ರಶ್ ಇದೆ ಅನ್ನೋ ಸತ್ಯ ಹೇಳೋದ್ರಲ್ಲಿ ಯಾವ ನಾಚಿಕೆ ಬಾಸ್? ಆಗ್ಲೇನೋ ಲೈಟ್ ಸರಿಯಾಗಿ ಹಾಕಿಲ್ಲ ಅಂತ ಇದು ವೇದಾಂತ್ ವಸಿಷ್ಠ ಕಂಪನಿ ಅವರು ಮಿಸ್ಟರ್ ಪರ್ಫೆಕ್ಷನಿಸ್ಟ್ ಅಂತ ಗಂಟ್ಲು ಕಿತ್ತೋಗೋ ತರ ಬಡ್ಕೋತಿದೆ. ನನ್ನ ಮುಖ ಕಾಣಿಸಿದ್ರೆ ಸಾಕು, ಬೇಕು ಅಂತ ಕಾಲ್ ಕಿರ್ಕೊಂಡು ಜಗಳ ಮಾಡೋ ನೀನು, ನಾನಿಲ್ಲ ಅಂದ್ರೆ ನನ್ನನ್ನು ಹೊಗಳೋದಲ್ದೆ ನನಗೆ ನಿನ್ನ ಮೇಲೆ ಕ್ರಶ್ ಇದೆ ಅಂತ ಪೋಸ್ ಬೇರೆ ಕೊಡ್ತೀಯ. ಈ ಥರ ನಾನ್ಸೆನ್ಸ್ ಸ್ಟೋರಿಗಳನ್ನ ಹಬ್ಸೋದನ್ನ ನಿಲ್ಲಿಸು. ನಾನು ವೇದಾಂತ್ ವಸಿಷ್ಠ. ನನಗೆ ಹುಡುಗಿ ಮೇಲೆ ಕ್ರಶ್ ಆಗೋದಕ್ಕೆ ಸಾಧ್ಯನೇ ಇಲ್ಲ, ಅದರಲ್ಲೂ ನಿನ್ನಂತ ಗಂಡ್ಬೀರಿ ಮೇಲೆ. ನೋ ಬ್ಲಡಿ ವೇ. ಹೌದೌದು, ಯಾರ ಮೇಲೆ ಕ್ರಶ್ ಆಗಲ್ಲ ಅಂದ್ರೆ ಸನ್ಯಾಸಿ ಆಗ್ಬಿಡು. ನಿನಗೆ ಅದೇ ದಾರಿ. ಈ ತರ ಉರಿ ಮುತಿ ಮಾಡ್ಕೊಂಡಿರೋದ್ರ ಬದಲು ಕಾವಿ ಹಾಕೊಂಡು ಧ್ಯಾನನಾದ್ರೂ ಮಾಡು. ಮನ್ಸು ಕಂಟ್ರೋಲಿಗೆ ಬರುತ್ತೆ. ಕೋಪಿಷ್ಟ, ಪಾಪಿಷ್ಟ. ಅಮ್ಮ, ಯಾಕೆ ಬಡ್ಕೋತಿದ್ಯಾ? ಜಸ್ಟ್ ಸ್ಟಾಪ್ ಇಟ್. ಹುಡುಗಿರ್ ಕೂದಲು ಹೇಳಿದ್ರೆ ಅದೆಷ್ಟು ನೋವಾಗುತ್ತೆ, ಅದೆಂತ ಇರಿಟೇಷನ್ ಅಂತ ನಿಮ್ಗೆ ಏನ್ ಗೊತ್ತು ಬಾಸ್? ಯಾರು ಹೇಳ್ತಿದ್ದಾರೆ? ಕೂದಲು ಸಿಕ್ಕಾಕೊಂಡಿದೆ, ನೋವ್ತಾ ಇದೆ. ಏನ್ ಹಂಗ್ ನೋಡ್ತಿದ್ಯಲ್ಲ? ಬಿಡ್ಸಾಯ್ತಲ್ಲ, ಜಸ್ಟ್ ಲೀವ್. ಹೋಗೋದಕ್ಕೆ ನೀನೇ ಅಡ್ಡ ನಿಂತಿದ್ಯಲ್ಲ. ಡ್ಯಾಮ್ ಇಟ್. ಸರಿ ಬೇಗ ಬಾ. ಕಂಟು ಮುತ್ತಿ ಗೊಗ್ಗಯ್ಯ. ಇವನು ಹೇಳ್ದ ಅಂತ ನಾನೇ ಬೇಗ ಹೋಗ್ಬೇಕು. ಗೊತ್ತಿತ್ತು ಕಣಯ್ಯ, ನನಗೆ ಗೊತ್ತಿತ್ತು ನೀನ್ ಮತ್ತೆ ವಾಪಸ್ ಬಂದೇ ಬರ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಎಷ್ಟೇ ಅಂದ್ರು ನಿನ್ಗೆ ನನ್ನ ಮೇಲೆ ಲೈಟ್ ಕ್ರಶ್ ಇದೆಯಲ್ಲ ಬಾಸ್.
ಏನ್ ಬೇಕಿತ್ತು? ನೀವೇ ಬೇಕಿತ್ತು. ನಿಮ್ಮ ಮೊಬೈಲ್ ನಂಬರ್ಗೆ ಮೆಸೇಜ್ ಕಳಿಸ್ತೀನಿ. ನನ್ನ ಮದುವೆಗೆ ಬಂದ್ಬಿಡಿ ಆಯ್ತಾ? ಏನ್ ಅನ್ಕೊಂಡಿದ್ದೀರಾ ನನ್ನನ್ನ? ನಾನು ಎಲ್ಗೂ ಬರೋದಿಲ್ಲ. ಬರಲ್ಲ ಅಂದರೆ ಬರಲೇಬೇಕಾಗತ್ತೆ. ನೋಡಿದನ ಅದಕ್ಕೆ ನೀವು ಡ್ರೆಸ್ ಚೇಂಜ್ ಮಾಡಿ. ನಾನಂತೂ ಮಾಡಲ್ಲಪ್ಪ. ನಾನು ವಾಶ್ರೂಮ್ಗೆ ಹೋಗ್ಬಿಟ್ಟು ಬರ್ತೀನಿ. ನಿನ್ನ ಅತ್ತಿ ಇನ್ನೂ ಡೀಟೇಲಾಗಿ ಕಾಣಿಸ್ಕೊಂಡಿದ್ದಾಳೆ. ಆ್ಯಕ್ಚುಲಿ ನಾನು ಹಿಂದೆ ವೀಡಿಯೋ ಮಾಡಿ ನಿನ್ನ ಬ್ಲ್ಯಾಕ್ ಮೇಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಜಸ್ಟ್ ನೀವು ಒಳಗಡೆ ಹೊರಟೋದೆ. ಪರವಾಗಿಲ್ಲ, ನಿನ್ನ ಅತ್ತಿಗೇನು ಚೆನ್ನಾಗೇ ಇದ್ದಾಳೆ. ಅವಳು ವೀಡಿಯೋ ಮಾಡಿದ್ದು ಕೂಡ ಒಳ್ಳೇದಾಯಿತು ಅಂತ ನನಗೆ ಈಗ ಅನ್ನಿಸ್ತಾ ಇದೆ. ಏನಿದೆಲ್ಲ? ಇರು 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 ಇವೆಲ್ಲ ನಾನು ಬೇಕು ಬೇಕು ಅಂತಲೇ ಮಾಡಿರೋದು. ಆ ಹೀರೋಯಿನ್ ನಮ್ರತ ಮರ್ಯಾದೆ ಹಾಳಾಗತ್ತೆ ಅಂತ ಅಷ್ಟೊಂದು ತಲೆ ಕೆಡ್ಸ್ಕೊಂಡಿದ್ದು ನೀನು. ಇನ್ನು ನಿನ್ನ ಅತ್ತಿಗೆ ಮರ್ಯಾದೆ ಬಗ್ಗೆ ತಲೆ ಕೆಡ್ಸ್ಕೊಳಲ್ವಾ? ನಾಳಿದ್ದು ಮೈಸೂರು ನಂದು ಮದುವೆ. ಹೀರೋಯಿನ್ ಅಮೃತ ಬರ್ದೇ ಹೋದ್ರೆ ನೋ ಪ್ರಾಬ್ಲಮ್. ನೀನು ಕೂಡ ಯಾವ ಹೀರೋಯಿನ್ಗೂ ಏನೂ ಕಮ್ಮಿ ಇಲ್ಲ. ಗಾಡಿ ಕಳಿಸ್ತೀನಿ, ಬಂದ್ಬಿಡು. ಆದ್ಯಾ, ಅಮ್ಮನ್ ನೋಡಿದ್ಯಾ? ಅವಳಿಲ್ಲ ಯಾವುದೋ ಕೆಲಸದಲ್ಲಿ ಹೆಲ್ಪ್ ಆಗಿರ್ಬೇಕು. ನೀವು ಹೊರಟಿರಿ, ಕಾರ್ ರೆಡಿ ಮಾಡ್ಸಿದ್ರಿ. ನಾನು ಆಮೇಲೆ ಅವಳನ್ನ ಡ್ರಾಪ್ ಮಾಡ್ತೀನಿ. ಅಯ್ಯೋ, ಕಾರೆಲ್ಲ ಬೇಡಪ್ಪ. ನೀನು ನಮ್ಮನ್ನು ಈ ಪಾರ್ಟಿಗೆ ಕರೆದಿದ್ದೆ ತುಂಬ ದೊಡ್ಡ ಖುಷಿ ವಿಚಾರ. ನಾವು ಆಟೋ ಮಾಡ್ಕೊಂಡು ಹೋಗ್ತೀವಿ. ನಿನಗೆ ಯಾಕೆ ಸುಮ್ಮನೆ ತೊಂದರೆ? ಇದರಲ್ಲಿ ಯಾವ ತೊಂದರೆ ಅಂಕಲ್? ನಾನು ಆಲ್ರೆಡಿ ಕಿರಣ್ಗೆ ಹೇಳಿದ್ದೆ, ಇಷ್ಟೊತ್ತಲಾಗಲೇ ಕಾರ್ನ ಗೇಟ್ ಹತ್ರ ತೊಗೊಂಬಂದಿರ್ತಾರೆ. ನೀವು ಹೊರಡ್ಬೋದು. ಬಾವಾ, ನಾನು ಇಂಥ ಪಾರ್ಟಿನ ಸಿನಿಮಾದಲ್ಲಿ ಅಷ್ಟೇ ನೋಡಿದ್ದೆ. ಸಖತ್ತಾಗಿತ್ತು ಬಾವಾ. ನಾನು ಟಿವಿ ಸಿನಿಮಾದಲ್ಲೂ ನೋಡಿರ್ಲಿಲ್ಲ ಬಾವಾ. ನಂಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಬಾವಾ. ವೇದಾಂತ್, ನಾವೇನು ಬರ್ತೀವಪ್ಪ. ಸಾರ್ಥಕ್, ಬರ ಹೋಗೋಣ. ಅಮ್ಮ, ನೀವು ಹೊರಡಿ, ನಾನು ಬರ್ತೀನಿ. ಸರಿ ಮಕ್ಕ ಹೋಗಿ. ವೇದಾಂತ್, ನಾನು ಅಮ್ಮನ ಕರ್ಕೊಂಡು ಹೋಗ್ತಿದ್ದೀನಿ. ಬೇಗ ಬಂದೆ. ಸರಿ ಅಮ್ಮ. ವಿಕ್ಕಿನ ನಾನು ಮನೆ ಕರ್ಕೊಂಡು ಹೋಗ್ತೀನಿ. ಆರತಿ ಕಡೆಯಿಂದ ಆರ್ಡರ್ ಆಗಿದೆ. ಆರ್ಡರ್? ಇನ್ನು ಮುಂದೆ ಅವರೇ ಹೋಮ್ ಮಿನಿಸ್ಟರ್ ಅಲ್ಲ, ಅದಕ್ಕೆ ಹೇಳಿದೆ. ಒಂಥರ ಒಳ್ಳೇದೆ. ಅಟ್ಲೀಸ್ಟ್ ಈಗಾದರೂ ವಿಕ್ರಾಂತ್ ಕಂಟ್ರೋಲಿಗೆ ಬರ್ತಾನೆ. ಸರಿ, ನೀವೇ ಕರ್ಕೊಂಡು ಹೋಗಿ. ಅಣ್ಣ, ನಿನ್ ಕಣ್ ಯಾರು ನೋಡುತ್ತೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಬರ್ತಾಳಿರಣ್ಣ. ಚೇಚೆ, ವಾಟ್ ನಾನ್ಸೆನ್ಸ್. ಹಾಗೇನೂ ಇಲ್ಲ.
ಆಕ್ಚುಲಿ ನಾನು ನಿಂದೆ ವಿಡಿಯೋ ಮಾಡಿ ನಿನ್ನ ಬ್ಲ್ಯಾಕ್ ಮೇಲ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ ಆದರೆ ಜಸ್ಟ್ ಒಳಗಡೆ ಹೊರಟು ನಾಳಿದ್ದು ಮೈಸೂರು ನನ್ನ ಮದುವೆ ಹೀರೋಯಿನ್ ಅಮೃತ ಬರ್ದೇ ಹೋದ್ರೆ ನೋ ಪ್ರಾಬ್ಲಮ್ ನೀನು ಕೂಡ ಯಾವ ಹೀರೋಯಿನ್ಗೂ ಏನು ಕಮ್ಮಿ ಇಲ್ಲ ಗಾಡಿ ಕಳಿಸ್ತೇನೆ ಬಂದ್ಬಿಡು ಅದಕ್ಕೆ ಬಗ್ಗೆ ಈ ಥರ ವಿಡಿಯೋ ಎಲ್ಲ ಹೊರಗೆ ಬಂದ್ರೆ ಅವ್ರ ತಲೆ ಎತ್ಕೊಂಡು ತಿರ್ಗಕ್ಕಾಗುತ್ತಾ ಅಣ್ಣ ಆಗ್ಲಿ ಅದಕ್ಕೆ ಆಗ್ಲಿ ಇದನ್ನ ಹೇಗೆ ಎದುರಿಸ್ತಾರೆ ಅವರಿಬ್ಬರೇ ಎಲ್ಲ ಅದಕ್ಕೆ ಕಡೆಯವ್ರಿಗೂ ಅಣ್ಣನ ಕಡೆಯವ್ರಿಗೂ ಇಬ್ರಿಗೂ ಹಿಂಸೆ ಇದು ಮರ್ಯಾದೆ ಪ್ರಶ್ನೆ ಮನೆಯಿಂದ ಹೊರಗೆ ಬಂದ್ರೆ ಸಾಕು ಮುಜುಗರ ಈಗಿನ ಸೋಷಿಯಲ್ ಮೀಡಿಯಾ ಟೈಮಲ್ಲಿ ಒಂದೇ ಕ್ಷಣದಲ್ಲಿ ಎಲ್ಲ ಜಗಜ್ಜಾಹೀರಾಗೋಗುತ್ತೆ ದೇವ್ರೆ ಹಾಗೇನಾದ್ರೂ ಆಗೋಗ್ಬಿಟ್ರೆ ಆ ವಿಡಿಯೋ ಮುಂದಿಡ್ಕೊಂಡು ನನ್ನನ್ನೇ ಅಲ್ಲಿಗೆ ಬರೋದಕ್ಕೆ ಹೇಳ್ತಾರಲ್ಲ ನಾನೇನಾದ್ರೂ ಹೋದ್ರೆ ಆ ವಿಡಿಯೋನ ಡಿಲೀಟ್ ಮಾಡ್ತಾರ ಅವ್ರು ಹಾಗೆ ಮಾಡ್ತಾರೆ ಅಂತ ಹೇಗೆ ನಂಬೋದು ಇದನ್ನೇ ಇಟ್ಕೊಂಡು ಆಟ ಆಡ್ಸೋಕೆ ಶುರು ಮಾಡಿಬಿಟ್ರೆ ಇವಳೆಂತ ನೀಚರು ಅಂತ ಗೊತ್ತಿದ್ರು ನಾನು ಅಲ್ಲಿಗೆ ಹೋಗೋದು ಸರಿ ಇರುತ್ತಾ ಭಜ್ರಂಗಿ ಈಗ ಏನು ಮಾಡಲಿ ನಾನು ನನಗೀಗ ನೀನೇ ದಿಕ್ಕು ನೀನೇ ದಾರಿ ತೋರಿಸ್ಬೇಕು ಅಮೂಲ್ಯ ನಿಂತ್ಕೋ ಅಮೂಲ್ಯ ನಿನ್ನೆ ಕರಿತಿರೋದು ನಾನು ಕೂಗ್ತಿರೋದು ಕೇಳಿಸ್ತಿಲ್ವಾ ಅಥವಾ ಕೇಳಿಸು ಹೀಗೆ ಹೋಗ್ತಿದ್ಯಾ ಯಾಕೆ ಈಗ ಒಬ್ಳೆ ನಡ್ಕೊಂಡು ಹೋಗ್ತಿದ್ಯಾ ನಿನ್ನೆ ಕೇಳ್ತಿರೋದು ಪಾಟೀಲ್ ಚೆನ್ನಾಗಿದ್ದೆ ಈಗ ಸ್ಪೀಕರ್ ಔಟ್ ಆಯ್ತಾ ಅಲ್ಲ ಅದು ಇಷ್ಟೊತ್ತಲ್ಲಿ ಒಬ್ಳೆ ನಡ್ಕೊಂಡು ಹೋಗ್ಬೇಡ ನೀನು ಅದು ಎಲ್ಲಿಗೆ ಹೋಗ್ಬೇಕು ನಾನೇ ಡ್ರಾಪ್ ಮಾಡ್ತೀನಿ ಬಾ ಅಂಜು ಗೇಟ್ ಬೀಗ ತಗೊಂಡ್ ಬಾ ಒಳಗಡೆಯಿಂದ ಲಾಕ್ ಹಾಕ್ತೀನಿ ಬೇಗ ಬಾ ಅಕ್ಕ ತಗೋ ಅಡ್ಗೆ ಮನೇಲಿ ಅಮ್ಮಂಗೆ ಹೆಲ್ಪ್ ಮಾಡು ಸುಮ್ಮನೆ ಕೂತ್ಕೊಬಿಡ್ಬೇಡ ಆಯ್ತಾ ಆಯ್ತಕ್ಕ ಹೋಗು ನೀನು ಹೋಗಿಲ್ವೇನೆ ನೀವೇನಿಲ್ಲಿ ಹಂಗೆ ಕಾಂಪೌಂಡ್ ಹರ್ಕೊಂಡ್ ಬಂದೆ ಭಯ ಪಡಿಸ್ಬಿಟ್ರಲ್ರಿ ನೀವೇನ್ ಮಾಡ್ತಿದ್ದೀರಾ ಇಲ್ಲಿ ತನಕ ಒಬ್ರೇ ಬಂದ್ರಾ ಜೊತೆಗೆ ಯಾರನ್ನಾದ್ರೂ ಕರ್ಕೊಂಬರೋದಕ್ಕೆ ನಾನೇನು ಒಡೆದಾಟಕ್ಕೆ ಹೋಗ್ತಿದ್ದೀನಿ ಸುಮ್ಮನಿರಿ ನೀವು ನಿಮ್ಮನ್ನ ಈ ಥರ ಯಾರಾದರೂ ನೋಡಿದ್ರೆ ಸಮಸ್ಯೆ ಆಗುತ್ತೆ ಮನೆಗೆ ಹೋಗೋದು ಬಿಟ್ಟು ಇಲ್ಲಿಗೆ ಯಾಕೆ ಬಂದ್ರಿ ವಿಕ್ಕಿ ಈಗ ಸೀರಿಯಸ್ ಆಗಿದ್ದಾನೆ ಸುಮ್ಮನೆ ಏನು ಹೇಳಲ್ಲ ಏನು ಮಾಡಲ್ಲ ನಾನೊಂದು ಬಲವಾದ ರೀಸನ್ ಇಟ್ಕೊಂಡೆ ಇಲ್ಲಿಗೆ ಬಂದಿರೋದು ಏನು ನಿಮಗೆ ಥ್ಯಾಂಕ್ಸ್ ಹೇಳಬೇಕಿತ್ತು ಕಣ್ರಿ
ಸಡನ್ನಾಗಿ ಇವಳಿಗೆ ಏನಾಯಿತು? ಪಾರ್ಟಿಯಿಂದ ಯಾರಿಗೂ ಹೇಳ್ದೆ ಬಂದಾಳೆ ಅನ್ಸುತ್ತೆ. ಇಲ್ಲಿ ನೋಡಿದ್ರೆ ಜನ ನಿಂದಿರೋ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ಲು. ಮೊದಲೇ ಲೂಸ್. ಹಲೋ, ನೀನು ಕಾರದ್ದು ರಾಣಿ ಥರ ಕುತ್ಕೊಂಡ್ಬಿಟ್ರೆ ನಾನು ಡ್ರೈವರು, ನೀನು ಓನರ? ಸುಮ್ಮನೆ ಸೈಲೆಂಟ್ ಆಗಿರೋ ಥರ ಡ್ರಾಮಾ ಮಾಡಿ ಸ್ಕೋಪ್ ತಗೊಳ್ಳೋ ಅಗತ್ಯ ಇಲ್ಲ. ಮಂಗ ಬಾಲ ಮುದ್ರಕೊಂಡು ಮನುಷ್ಯನ ಮುಖವಾಡ ಹಾಕೊಂಡಿದ ತಕ್ಷಣ ಮನುಷ್ಯ ಆಗಲ್ಲ. ಮಂಗನೇ. ಇಷ್ಟು ಮಾತಾಡಿದ್ರೆ ಮನೆಗೆ ಹೋಗೋವರೆಗೂ ಇವಳೊಬ್ಬಳೇ ಮಾತಾಡ್ತಿರ್ಲು. ಇವತ್ತು ಯಾಕೆ ಇಷ್ಟೊಂದು ಸೈಲೆಂಟ್ ಆಗಿದ್ದಾಳೆ? ಎಕ್ಸ್ಕ್ಯೂಸ್ ಮೀ, ನಿನ್ನೆ ಕೇಳ್ತಿರೋದು. ಏನಾಯ್ತು ನಿನಗೆ? ಏನೂ ಆಗಿಲ್ಲ. ಅಷ್ಟೇನಾ? ನಾನು ಬೇಕಂತ ಇಷ್ಟೆಲ್ಲ ರೇಗಿಸಿದ್ರು ಎರಡೇ ವರ್ಡ್, ಅನ್ಬಿಲೀವಬಲ್. ಕನ್ನಡ ಡಿಕ್ಷನಲ್ಲಿರೋ ಅಷ್ಟು ಪದಗಳನ್ನ ಒಟ್ಟಿಗೆ ಮಾತಾಡೋಳು ಇಷ್ಟು ಸೈಲೆಂಟ್ ಆಗಿ ಕೂತಿದ್ಯಾ ಅಂದ್ರೆ ನನಗೆ ನಂಬೋದಕ್ಕಾಗ್ತಿಲ್ಲ. ಯಾರು ಇಲ್ಲದೇ ಇರೋ ರೋಡಲ್ಲಿ ಅದು ಇಷ್ಟೊತ್ತಲ್ಲಿ ಒಬ್ಬರೇ ನಡ್ಕೊಂಡು ಹೋಗ್ತಿದೆಯಲ್ಲ, ನೀನು ಸ್ವಲ್ಪನಾದ್ರೂ ಬುದ್ಧಿ ಇಲ್ವಾ? ಹಾಗೇನಿಲ್ಲ, ಬರುವಾಗ ಆಟೋನಲ್ಲೇ ಬಂದೆ. ಇಷ್ಟೊತ್ತಲ್ಲಿ ಆಟೋ ಸಿಗಲ್ಲ ಅಂತ ನಡ್ಕೊಂಡು ಬರ್ತಾ ಇದ್ದೆ. ಇಲ್ಲ, ನಿನ್ನಷ್ಟು ನೀನು ಡಿಸೈಡ್ ಮಾಡಿಬಿಡು. ನೀನು ಯಾವಾಗಲೂ ಸರಿಯಾಗಿರೋದಕ್ಕೆ ಚಾನ್ಸ್ ಇಲ್ಲ. ಆಟೋ ಸಿಗಲ್ಲ ಅಂದರೆ ನನಗೆ ಬಂದು ಹೇಳಬೇಕಿತ್ತು. ನಾನೇನು ಡ್ರಾಪ್ ಮಾಡ್ತೀನಿ ಬಾ. ಪಟಾಕಿ ಮನೆಗೆ ಬೆಂಕಿ ಕೊಟ್ಟಿದ್ದಾರೆ ಅನ್ನೋ ಥರ ಡಾಮ್ ಡೂಮ್ ಅಂತಿದ್ದವಳು. ಅಟ್ಲೀಸ್ಟ್ ಒಂದು ಸ್ಮೈಲ್ ಕೂಡ ಕೊಡ್ತಾ ಇಲ್ಲ. ಅಂದರೆ ಏನೋ ಆಗಿರಬೇಕು. ಏನಾಗಿದೆ ಇವಳಿಗೆ? ಡಿಜೆ, ನೀನು ಪ್ರಶ್ನೆ ಕೇಳ್ತೀನಿ, ಆನ್ಸರ್ ಮಾಡು. ಹಾಲು ಮತ್ತು ಮೊಟ್ಟೆ ಇವೆರಡನ್ನೂ ಕೊಡೋ ಏಕೈಕ ಜೀವಿ ಯಾವುದು ಹೇಳಿ ನೋಡೋಣ? ಗೊತ್ತಿಲ್ಲ ಅಂತ ಹೇಳೋದು ತುಂಬ ಈಸಿ. ಅಟ್ಲೀಸ್ಟ್ ಟ್ರೈ ಮಾಡ್ಬೋದಲ್ವಾ? ಟ್ರೈ ಮಾಡಿದ್ರು ಅದೇ ನನ್ನ ಉತ್ತರ. ಸರಿ, ನಾನೇ ಹೇಳ? ಹೇಳಿ. ಅಂಗನವಾಡಿ ಟೀಚರ್. ಇಷ್ಟು ವರ್ಷದಲ್ಲಿ ನಾನು ಯಾವ ಹುಡುಗಿ ಹತ್ರ ನೀಟಾಗಿ ಮಾತು ಕೂಡ ಆಡಲಿ. ಅಂಥದ್ರಲ್ಲಿ ನೀನು ಹತ್ರ ತಮಾಷೆಯಾಗಿ ಮಾತಾಡಿದ್ರು ಮೂತಿ ಗಂಟು ಹಾಕೊಂಡು ಕೂತಿದ್ದಿಲ್ಲ. ಓ, ಇವರಿಗೆ ಹಸುವಾಗಿದೆ ಅನ್ಸುತ್ತೆ. ಪಾರ್ಟಿ ಮುಗಿಸ್ಕೊಂಡು ಹೊಟ್ಟೆ ಖಾಲಿ ಬಿಟ್ಟಿರೋ ಮೊದಲನೇ ಪ್ರಾಣಿ ಇವಳೇ ಇರಬೇಕು.